ನಾರಾಯಣಪುರ ಮತ್ತು ಗೀಜಗಾನಹಳ್ಳಿ ಗ್ರಾಮಗಳಲ್ಲಿ ನೂತನ ಹಾಲು ಉತ್ಪಾದಕರ ಸಹಕಾರ ಸಂಘ ಯಲ್ದೂರು ಕ್ಷೇತ್ರ ಶ್ರೀನಿವಾಸಪುರ ತಾಲೂಕು ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ಯಶಸ್ವಿಯಾಯಿತು. ಗೌರವಾನ್ವಿತ ಕೋಮುಲ್ ನಿರ್ದೇಶಕರು ಹಾಗೂ ಸಮಾಜ ಸೇವಕರು, ಜನಪರ ಅಭಿವೃದ್ಧಿ ನಾಯಕ ಹನುಮೇಶ್ ರವರು ಮತ್ತು ಕೆಕೆ ಮಂಜುನಾಥ್ ರೆಡ್ಡಿ ಹಾಗೂ ತಾಲೂಕು ವ್ಯವಸ್ಥಾಪಕರು ಮುನ್ರಾಜು ಮತ್ತು ವಿಸ್ತರಣಾಧಿಕಾರಿಗಳು ಅಣ್ಣಪ್ಪ, ಗೋಪಾಲಕೃಷ್ಣ, ವಿನಾಯಕ್, ಶಂಕರ್ ಹಾಗೂ ನೂತನ ಡೈರಿಯ ಎಲ್ಲ ನಿರ್ದೇಶಕರು, ನಾರಾಯಣಪುರ ಗ್ರಾಮದ ಡೈರಿ, ರಜನಿ, ರಾಮಾಂಜಿ, ಶಂಕರಪ್ಪ, ಪಿ ಮುನಿಯಪ್ಪ, ನಾಗಮ್ಮ, ಕದಿರಪ್ಪ, ಶೈಲಜಾ, ಗೋಪಾಲ್, ಎಂ ಅಧ್ಯಕ್ಷರು, ನರಸಿಂಹಯ್ಯ, ಈರಪ್ಪ, ಶಿಲ್ಪಾ, ನಾರಾಯಣ ಸ್ವಾಮಿ ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿ ಕೃಷ್ಣಮೂರ್ತಿ ಮತ್ತು ಸಿಬ್ಬಂದಿ ವರ್ಗ, ಅದೇ ರೀತಿ ನೂತನ ಡೈರಿ ಪ್ರಾರಂಭೋತ್ಸವದ ನಿರ್ದೇಶಕರು ಗೀಜನಹಳ್ಳಿ ಗ್ರಾಮದ ಶಂಕರ್, ಟಿಎನ್, ಆಂಜಪ್ಪ, ಕದಿರಪ್ಪ, ರಾಜಣ್ಣ, ರೆಡ್ಡಪ್ಪ, ಎಂ ಕದಿರಪ್ಪ, ಶಿವರಾಜ್, ಮುನ್ರೆಡ್ಡಿ, ಆಂಜಲಪ್ಪ, ವೆಂಕಟಪ್ಪ, ವೆಂಕಟಲಕ್ಷ್ಮಮ್ಮ ಹಾಗೂ ಸಿಬ್ಬಂದಿ ವರ್ಗ, ಗೌರವಾನ್ವಿತ ಗಣ್ಯರು, ಗ್ರಾಮದ ಜನರ ಪರ ಮುಖಂಡ ತಿನ್ನಲಿ ಶ್ರೀನಿವಾಸ್, ಗ್ರಾಮದ ಹಿರಿಯರು, ವಕೀಲರು, ಶಂಕರ್ ಅವರು, ಊರಿನ ಗ್ರಾಮಸ್ಥರು, ಗಣ್ಯರು, ಜನಸಾಮಾನ್ಯರು ಭಾಗವಹಿಸಿ ಈ ಸಮಯ ಗೌರವಾನ್ವಿತ ಕೋಮುಲ್ ನಿರ್ದೇಶಕರು ಡೈರಿ ಅಭಿವೃದ್ಧಿ ಬಗ್ಗೆ ಹಾಗೂ ಅಧಿಕಾರಿಗಳ ಸರ್ಕಾರದ ಸವಲತ್ತುಗಳ ಬಗ್ಗೆ ಸವಿಸ್ತಾರವಾಗಿ ಸಭೆಯಲ್ಲಿ ಎಲ್ಲರಿಗೂ ವ್ಯಕ್ತಪಡಿಸಿದರು. ಈ ದಿನ ನೂತನ 2 ಗ್ರಾಮಗಳ ಡೈರಿ ಉದ್ಘಾಟನಾ ಸಮಾರಂಭಕ್ಕೆ ಬಂದಿರುವ ಎಲ್ಲರಿಗೂ ಗೌರವಾನ್ವಿತ ಅಧ್ಯಕ್ಷರು ಗೋಪಾಲ್ ಮತ್ತು ಶಿವರಾಜ್ ಹಾಗೂ ಕಾರ್ಯನಿರ್ವಹಣಾಧಿಕಾರಿಗಳು ಕೃಷ್ಣಮೂರ್ತಿ ಮತ್ತು ಕೃಷ್ಣ ಹಾಗೂ ಆಡಳಿತದ ಎಲ್ಲ ನಿರ್ದೇಶಕರು ಹೃತ್ಪೂರ್ವಕವಾಗಿ ಮತ್ತೊಮ್ಮೆ ತಿಳಿಸಿದರು. ಅಲ್ಲಿ ಅಂತಂದಾಗ ಆಯ್ತು ಮಾಡಿ ಒಳ್ಳೇದಾಗುತ್ತೆ ಅಂತಂದಾಗ ನಾವು ಮಾಡ್ಬೇಕಂದಾಗ ಇಲ್ಲಿ ಎಲ್ಲಾ ಕಂಪ್ಲೀಟ್ ವಿಲೇಜ್ ಒಂದೇ ಕಮ್ಯುನಿಟಿ ಇದ್ರೂ ಕೂಡ ಸ್ವಲ್ಪ ವ್ಯತ್ಯಾಸಗಳಿತ್ತು, ಸಮಸ್ಯೆಗಳಿತ್ತು. ಮಾಡ್ಬೇಕು ಅಂತ ಬಂದಾಗ ನಾವು ಮತ್ತೆ ಸಬ್ ಪಾಯಿಂಟ್ ಮಾಡಿದ್ವಿ. ಮತ್ತೆ ಸ್ವಲ್ಪ ಏನು ನಾವು ಬಂದು ಇಲ್ಲಿ ಎಲ್ಲ ಸ್ಟಡಿ ಮಾಡುವಾಗ ಯಾವ್ದೇ ರೀತಿ ಸಮಸ್ಯೆಗಳಾಗಬಾರ್ದು ಮುಂದೆ. ಯಾಕಂದ್ರೆ ಯಾವ್ದೋ ಒಂದು ಗುಂಪು 2 ಗುಂಪು ಇದ್ದೇ ಇರುತ್ತೆ ಹಳ್ಳಿ ಅಂತಂದಾಗ. ಒಂದು ಗುಂಪು ಮುಂದೆ ಬಂದ್ರೆ ಡೈರಿಗೆ, ಇನ್ನೊಂದು ಗುಂಪು ಅವರು ಮತ್ತೆ ವಿರೋಧ ಮಾಡ್ಕೊಂಡಾಗ ಮತ್ತೆ ಅಲ್ಲಿ ಹಾಲು ಬರೋದಿಲ್ಲ, ಪ್ರೈವೇಟ್ ಡೈರಿ ಕಟ್ತಾರೆ. ಮುಂದಿನ ದಿನಗಳಲ್ಲೂ ಕೂಡ ನಾವು ಡೈರಿ ಮಾಡಿದ್ರೆ ಅದು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಆ ಸಮಯದಲ್ಲಿ ಗೋಪಾಲ್ ಅವ್ರು ಆಗ್ಬೋದು, ಕೃಷ್ಣಮೂರ್ತಿ ಆಗ್ಬೋದು, ಇವರೆಲ್ಲ ಆಫೀಸಿಗೆ ಬಂದು ನಮ್ಮ ಇವರು ಗುರು ಆಗ್ಬೋದು, ಡೈರೆಕ್ಟರ್ಸ್ ಹತ್ರ ಡಿಸ್ಕಸ್ ಮಾಡಿ, ನಮ್ಮ ಹತ್ರ ಡಿಸ್ಕಸ್ ಮಾಡಿ, ಸೊ ಆದಷ್ಟು ಬೇಗ ಇವ್ರ ಜೊತೆಗೆ ಸುಮಾರು 10 ಸಂಘಗಳನ್ನ ನಾವು ಸ್ಟಾರ್ಟ್ ಮಾಡಿದ್ದು ಮಾಡ್ಬೇಕು ಅಂತ ಹೇಳಿ. ಮೊದಲನೇದಾಗಿ ಇವತ್ತು ನಾರಾಯಣಪುರ ಮತ್ತು ಗಿಜಗಾನಹಳ್ಳಿ ಬಹಳ ಸ್ವಲ್ಪ ಡೈರಿ ಆಗಿದೆ. ಸೊ ಅದಕ್ಕೆ ಕಾರಣ ಈ ಗ್ರಾಮಸ್ಥರೆಲ್ಲ ಕೂಡ ಕೋಆಪರೇಟ್ ಮಾಡ್ಕೊಂಡು ಯಾವುದೇ ರೀತಿ ಸಮಸ್ಯೆಗಳನ್ನ ಉಂಟು ಮಾಡದೆ ಕಮಿಟಿ ಫಾರ್ಮೇಶನ್ ಆಗ್ಬೋದು, ಕಾರ್ಯದರ್ಶಿನ್ ಮಾಡ್ಕೊಂಡಿರೋದಾಗ್ಬೋದು, ಅಧ್ಯಕ್ಷನ್ ಮಾಡ್ಕೊಂಡಿರೋದಾಗ್ಬೋದು. ಸೊ ಹಾಗಾಗಿ ಈ ಒಂದು ಶುಭ ದಿನ ನಿಮ್ಮೂರಿಗೆ ಒಳ್ಳೇದಾಗ್ಲಿ. ಸೊ ಒಕ್ಕೂಟದಿಂದ ವಿಶೇಷವಾಗಿ ಉತ್ತಮವಾದಂತ ಗುಣಮಟ್ಟದ ಹಾಲಿಗೆ ಇವತ್ತು ಒಳ್ಳೆ ರೇಟ್ ಕೊಡ್ತಾ ಇದ್ದೀವಿ. ಸೊ ಮುಂದಿನ ದಿನಗಳಲ್ಲಿ ನಿಮ್ಮೂರಲ್ಲಿ ನೀವೊಂದು ಜಾಗ ಮಾಡ್ಕೊಟ್ರೆ, ಈಗಾಗಲೇ ಮಾಡ್ಕೊಡ್ತೀನಿ ಅಂತ ಕೂಡ ನೀವು ಆಶ್ವಾಸನೆ ಕೊಟ್ಟಿದ್ದೀರಿ, ಜಾಗ ಮಾಡ್ಕೊಟ್ರೆ ನಮ್ಮ ನಿರ್ದೇಶಕರು ಕೂಡ ಇಲ್ಲೇ ಇದ್ದಾರೆ. ಅವರು ಒಕ್ಕೂಟದ ವತಿಯಿಂದ ಸಿಗುವಂತಹ 3 ಲಕ್ಷ ಏನು ಅನುದಾನ ಸಿಗುತ್ತೆ, KMF ಇಂದ 4.5 ಲಕ್ಷ ಅನುದಾನ ಸಿಗುತ್ತೆ, ನಿಮ್ಗೆ ಧರ್ಮಸ್ಥಳದಿಂದ 1 ಲಕ್ಷ ಅನುದಾನ ಸಿಗುತ್ತೆ. ಒಟ್ಟಾರೆಯಾಗಿ ನಿಮ್ಗೆ 8.5 ಲಕ್ಷದಷ್ಟು ಮೊತ್ತ ನಿಮ್ಗೆ ಬಿಲ್ಡಿಂಗ್ ಕಟ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಸೊ ಡೈರಿ ಬಿಲ್ಡಿಂಗ್ ನೀವು ಇಲ್ಲೇ ಕಟ್ಕೋಬಹುದು. ಅದನ್ನು ಮುಂದುವರಿಸಿ ಇನ್ನು ಅಲ್ಲೇ ಡೈರಿ ಹತ್ರ ಸ್ವಲ್ಪ ಜಾಗ ಮಾಡ್ಕೊಟ್ರೆ ನೀವು ಮಿಲ್ಕಿಂಗ್ ಮಿಷಿನ್ಸ್ ನ ಹಾಕೊಡುವಂತ ಕೆಲಸ ಕೂಡ ನಿರ್ದೇಶಕರು ಆಡಳಿತ ಮಂಡಳಿಯಲ್ಲಿ ಡಿಸ್ಕಸ್ ಮಾಡ್ಕೊಂಡು ನಿಮ್ಗೆ ಅನುಮೋದನೆ ಮಾಡಿಸಿ ಕೊಡ್ತಾರೆ. ಸೊ ಅದು ಆದಾಗ ತಮ್ಗೆ ಹಸುಗಳನ್ನ ಇಲ್ಲೇ ಡೈರಿ ಹತ್ರ ಕರ್ಕೊಬಂದು, ಪಕ್ಕದಲ್ಲಿ ನೆರನಹಳ್ಳಿಯಲ್ಲಿ ನೋಡಿದ್ರೆ ಅಲ್ಲೇ ಮಿಲ್ಕಿಂಗ್ ಮಿಷಿನ್ಸ್ ಮಾಡಿದೀವಿ ಡೈರಿ ಪಕ್ಕದಲ್ಲಿ. ಹಸುಗಳೆಲ್ಲ ಅಲ್ಲೇ ಹೊಡ್ಕೊಂಡು ಹೋಗ್ಬೋದು, ಅಲ್ಲೇ ಕರಿಬಹುದು. ಅದಾದ್ಮೇಲೆ ಅಲ್ಲೇ ಟೆಸ್ಟ್ ಮಾಡಿ ರೇಟ್ ಕೊಡ್ತಾರೆ. ಈಗೆಲ್ಲ ಕಂಪ್ಯೂಟರ್ ಅಲ್ಲಿ ಫ್ಯಾಟ್ ಮೇಲೆ ರೇಟ್ ಬರುತ್ತೆ, ಯಾರ್ದು ಏನ್ ಗುಣಮಟ್ಟ ಇದ್ರೆ ಸೊ ಆ ಕ್ವಾಲಿಟಿ ಬರುತ್ತೆ. ಸೊ ಈಗ ಸರಿಸುಮಾರು ನಿರ್ದೇಶಕರು ಒತ್ತಡ ಮಾಡಿ ನಮ್ಮ ಮೇಲೂ ಕೂಡ ಕೆಲವು ಸಂಘಗಳಲ್ಲಿ ರೆಡಿ ಇರ್ಲಿಲ್ಲ ಫ್ಯಾಟ್ ಮೇಲೆ ರೇಟ್ ಕೊಡೋದಕ್ಕೆ. ಯಾರು ಪ್ರತಿ ಶಿಫ್ಟ್ ಪ್ರತಿ ರೈತರ ಹಾಲು ಟೆಸ್ಟ್ ಮಾಡ್ತೀವಿ ಅನ್ನೋ ಮಟ್ಟದಲ್ಲಿ ಆಸಕ್ತಿ ಕಡಿಮೆ ಇತ್ತು. ಸೊ ಈಗ ಸುಮಾರು ನಾವು ಒಂದು 186 ಸಂಘಗಳಲ್ಲಿ 140 ಸಂಘಗಳಲ್ಲಿ ಫ್ಯಾಟ್ ಮೇಲೆನೆ ರೇಟ್ ಕೊಡ್ತಾ ಇದೀವಿ. ನಿಮ್ಮ ಗ್ರಾಮಗಳಲ್ಲೂ ಕೂಡ ಸುತ್ತಮುತ್ತ ಈಗ ಸೋಮೇನಹಳ್ಳಿ ಇರ್ಬೋದು, ವಡಿಗೆಪಲ್ಲಿ ಇರ್ಬೋದು, ಈ ಕಡೆ ಒಗಳಗೆರೆ ಇರ್ಬೋದು, ಎಲ್ಲರೂ ಕೂಡ ಫ್ಯಾಟ್ ಮೇಲೆ ರೇಟ್ ಕೊಡ್ತಾ ಇದೀವಿ. ನೆರನಹಳ್ಳಿನೂ ಅಷ್ಟೇ. ಫ್ಯಾಟ್ ಮೇಲೆ ರೇಟ್ ಕೊಟ್ಟಾಗ ಯಾರು ಕೂಡ ಏನು ಕಲಬೆರಕೆ ಮಾಡ್ದಂಗೆ ಶುದ್ಧವಾದ ಹಾಲನ್ನ ಸರಿ ಇದಿತ್ತು, ಅವ್ರದ್ದೊಂದು ಆಸೆ ಇತ್ತು. ಆದರೆ ಗ್ರಾಮದಲ್ಲಿ ನಮಗೆ ಆವತ್ತಿನ ಇದಕ್ಕೆ ಸಕಲವಾಗಿ ನಮಗೆ ಕೂಡಿ ಬಂದಿರಲಿಲ್ಲ. ಸತತವಾಗಿ ನೀವೆಲ್ಲ ಅದಾದ್ಮೇಲೆ ಹಾಲನ್ನು ಸೋಮೇಲ್ಪಲ್ಲಿ ಡೈರಿಗೆ ಹಾಕ್ತಾ ಇದ್ರಿ. ಪ್ರತಿದಿನ ನಾವು ಇಲ್ಲಿಂದ ಸೋಮೇಲ್ಪಲ್ಲಿ ಗ್ರಾಮಕ್ಕೆ ರಸ್ತೆ ಇಲ್ಲದೆ ಇದ್ದಾಗ ಚಳಿ, ಗಾಳಿ, ಮಳೆ, ಈಗ ಮಂಚು ಕಾಲದಲ್ಲಂತೂ ತುಂಬಾನೇ ಕಷ್ಟ. ಅಂಥದ್ರಲ್ಲಿ ನೀವು ಕಷ್ಟಪಟ್ಟು ಹಾಲು ಹಾಕೋರು ಸೋಮೇಲ್ಪಲ್ಲಿವರೆಗೂ ಹೋಗಿ ನೀವು ಉಳಿಸ್ಕೊಂಡು
ಸರ್ಕಾರಿ ಡೈರಿಗೆ ಹಾಕಬೇಕು, ಸೌಲಭ್ಯಗಳನ್ನು ಪಡ್ಕೋಬೇಕು ಅನ್ನೋ ಒಂದು ಆಸೆಯಿಂದ ಇಷ್ಟು ದಿನ ನೀವು ಕಷ್ಟಪಟ್ಟು ನೀವು ಇವತ್ತು ಡೈರಿ ತಂದ್ಕೊಂಡು ಅನುಕೂಲ ನಮ್ಮೂರಲ್ಲಿ ಆಗಿದೆ. ಇದನ್ನ ಬಳಸ್ಕೋಬೇಕು. ಯಾಕಂದ್ರೆ ರೈತರು ನಾವು ಇಲ್ಲಿ ನಮ್ಮ ಕೂಲಿ ಜನಾಂಗ ಜಾಸ್ತಿ ಇರೋದು. ಒಂದ್ ವೇಳೆ ಬೋರ್ವೆಲ್ ಇಟ್ಕೊಂಡ್ರು ಬೆಲೆ ಹಾಕಿದ್ರು ಬೆಲೆಯಲ್ಲಿ ರಿಟರ್ನ್ ಬರುತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಆದ್ರೆ ಒಂದು ಹಸು ಇಟ್ಕೊಂಡ್ರೆ ಏನೋ ತಿಂಗ್ಳಿಗಷ್ಟು ನಮ್ಗೆ ಬಂದೇ ಬರುತ್ತೆ. ನಮ್ಮ ಮನೇಲಿ ಒಂದು ಬ್ಯಾಂಕ್ ಇದ್ದಂಗೆ ಹೇಳ್ಬೇಕಾದ್ರೆ. ಕಷ್ಟ ಬಿದ್ದರೆ ಫಲ ಸಿಗುತ್ತೆ ಅನ್ನೋದಕ್ಕೆ ಕಾರಣ. ಒಂದು ಹಸು ಇಟ್ಕೊಂಡ್ರೆ ಸಾಕು, ನಮ್ಮ ಸಂಸಾರಕ್ಕೆ ಅಥವಾ ನಮ್ಮ ಜೀವನೋಪಕ್ಕೆ ಏನೋ ಒಂದಕ್ಕೆ ಸಹಾಯ ಆಗುತ್ತೆ. ಅದರಿಂದ ಎಲ್ಲರೂ ಬಳಸ್ಕೋಬೇಕು. ಮತ್ತೆ ಇಲ್ಲಿ ಜಾಗ, ಈ ಸರ್ಕಾರಿ ಜಾಗ ಅಂತ ಹೇಳ್ತಾ ಇದಾರೆ. ಈಗ ಬೇರೆ ಕಡೆ ಆದ್ರೆ ನಮ್ಮ ಡೈರಿ ಇಂಪ್ರೂವ್ಮೆಂಟ್ ಆದ್ಮೇಲೆ ಅದ್ರ ಬಂದಂತ ಲಾಭದಲ್ಲಿ ಹಣ ನಾವು ಸ್ವಲ್ಪ ಹಾಕೊಂಡು ನಮ್ಮ KMF ಇಂದ ಮತ್ತೆ ನಮ್ಮ ಡೈರಿಯಿಂದ ಧರ್ಮಸ್ಥಳದಿಂದ ಬರೋ ದುಡ್ಡಲ್ಲಿ ಅವ್ರು ಏನು 8.5 ಲಕ್ಷ ಕೊಟ್ಟರೆ 2.5 ಚಿಲ್ಲರೆ ನಾವು ಆಗ್ಬೇಕಾಗಿತ್ತು. ಆದ್ರೆ ಈ ಹೊಸ ಡೈರಿಯಲ್ಲಿ ಅಷ್ಟೊಂದು ಲಾಭ ಇಲ್ಲದೆ ಇದ್ರು ನೀವೇನ ಸೈಟ್ ಕೊಟ್ರೆ ಮುಂದಿನ ವರ್ಷ ಹೇಳ್ತಾ ಇದ್ದೀನಿ, ಇಬ್ಬರು ಸಹಾಯ ಮಾಡ್ತೀವಿ, ನಾವು ಕಟ್ಕೋಬಹುದು. ಖಂಡಿತ ನಾವು ಸೈಟ್ ಕೊಟ್ರೆ ಅದಕ್ಕೆ ನಾವು ಸಹಾಯ ಮಾಡಕ್ಕೆ ರೆಡಿ ಇದ್ದೀವಿ. ಮುಂದಿನ ವರ್ಷ ಡೈರಿ ಓಪನ್ ಬರಬೇಕು ಅಂತೇಳಿ ಆಸ್ತಾ ಇದ್ದೀನಿ. ಮತ್ತೆ ಅದೇ ರೀತಿ ಈಗ ಏನು ನಮ್ಮ ಮಿಲ್ಕಿಂಗ್ ಮಿಷನ್ ಜಾಗ ಕೊಟ್ರೆ ಒಂದು ಹಸು ಇಟ್ಕೊಳ್ಬೋದು, 2 ಹಸು ಇಟ್ಕೋಬಹುದು. ಯಾಕಂದ್ರೆ ನಮ್ಗೆ ಹಾಲು ಕರೆಯೋದೇ ಸ್ವಲ್ಪ ಕಷ್ಟ ಆಗೋದು ರೈತರಿಗೆ. ಅದೇ ಮಿಲ್ಕಿಂಗ್ ಮಿಷನ್ ಇದ್ರೆ ಒಂದು ಹಸು 4 ಹಸು ಇಟ್ಕೋಬಹುದು. ಅದನ್ನ ಬಳಸ್ಕೊಂಡಾಗ ನಮ್ಗೆ 4 ಹಸುದ್ರು ನಮ್ಗೆ ಕಷ್ಟ ಅನ್ಸಲ್ಲ. ಮತ್ತೆ ಮೇವು ನಮ್ ಕಡೆ ಹೆಂಗಿದೆ ಅಂದ್ರೆ ಒಂದ್ 5 ಹಸು ಇಟ್ಕೊಂಡ್ರೆ 2-3 ಜನ ಅದಕ್ಕೆ ಇರಬೇಕು, ಕೈಕೊಂಡು ಬರ್ಬೇಕು ಆಗ್ಬೇಕು ಅಂತೇಳಿ ನಾವೆಲ್ಲ ಕಷ್ಟ ಬೀಳ್ತೇವೆ. ಅದಕ್ಕೊಂದು ಬೇರೆ ಸೊಲ್ಯೂಷನ್ ಇದೆ, ಸೇಲೇಜ್ ಮಾಡ್ಕೊ. ಎಂತ ವಿಷಯ ತಿಳಿಸ್ಬೇಕು ಅದಕ್ಕೆ. ಈಗ ನಮ್ದೇನಿಲ್ಲ, ನಂದಾಗ್ಲಿ, ಮಂಜಂದಾಗ್ಲಿ, ನಮ್ DM ಆಗ್ಲಿ, ನಮ್ಮ ಎಕ್ಸ್ಟೆನ್ಷನ್ ಆಫೀಸರ್ ಆಗ್ಲಿ, ನಮ್ಮ ಒಕ್ಕೂಟದ್ದು ಏನಂದ್ರೆ ಎಲ್ಲಿ ಸಂಘ ಇಲ್ವೋ ಆ ಊರಿಗೆ ಒಂದು ವ್ಯವಸ್ಥೆ ಮಾಡ್ಬೇಕು. ಯಾಕಂದ್ರೆ ನೀವೆಲ್ಲ ಬೇರೆ ಊರಿಗೆ ಎತ್ಕೊಂಡು ಹೋಗೋದು, ಮಳೆಗಾಲದಲ್ಲಿ ಹೋಗಕ್ಕಾಗಲ್ಲ. ಮನೇಲಿ ಯಾರೋ ಓಡಾಡೋ ಎತ್ಕೊಂಡು ಹೋಗೋರು ಒಬ್ಬಿರ್ತಾರೆ. ಬಟ್ ಅಂತವ್ರೆಲ್ಲ ಬೇರೆ ಮದುವೆ ಮುಂಜೆ ಅವ್ರಿಗೆ ಆರೋಗ್ಯ ಹೆಚ್ಚಿಕೊಂಡಾಗ ಎಲ್ಲಿಗೂ ಎತ್ಕೊಳ್ಳೋಕಾಗುತ್ತೆ. ಆಮೇಲೆ ಹಾಲು ಜಾಸ್ತಿನೇ ಎತ್ಕೊಳಕ್ಕಾಗಲ್ಲ. ನಿಮ್ದು ಎಷ್ಟೋ ಒಂದು 5 ಲೀಟ್ರ್ 3 ಲೀಟರ್ ಎತ್ಕೊಳ್ಬೋದು, 10-20 ಲೀಟರ್ ಆಗೋಂಥ ಟೈಮಲ್ಲಿ ಎತ್ಕೊಳ್ಳೋಕ್ಕಾಗಲ್ಲ. ಬಟ್ ಇದು ನಿಮ್ಮ ಆರ್ಥಿಕ ಜೀವನನ ಸುಧಾರಿಸುತ್ತೆ. ವಾಯಿನ್ ಸ್ವೀಸ್ ಅಲಾಡ್ಬೋದು. ನೀವು ಇದು ಮಾರ್ಕೆಟ್ ಮಾಡ್ಬೇಕಾದ್ರೆ ನೀವು ಯಾವ್ದೋ ಊರಿಗೆ ಎತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ನಿಮ್ ಊರಲ್ಲೇ ಹಾಲು ಹಾಕೋದು. ನೀವು ಹೋಗಿ ಮಾರ್ಕೆಟ್ಗೆ ರೇಷ್ಮೆ ಗೂಡಿಗೆ ಮಾರ್ಕೆಟ್ಗೆ ಹೋಗ್ಬೇಕು, ತರಕಾರಿ ಎತ್ಕೊಂಡೋಗಿ ಎಲ್ಲೋ ಮಾರ್ಕೆಟ್ಗೆ ಹೋಗ್ಬೇಕು. ಆ ಬಾಧೆಗಳೇ ಇರೋದಿಲ್ಲ. ಆಮೇಲೆ ಈಗಾಗಲೇ ನಮ್ಮ ಅಧಿಕಾರಿಗಳು, ನಮ್ಮ ನಿರ್ದೇಶಕರು ಎಲ್ಲ ಹೇಳಿದ್ರು ಮಿಲ್ಕಿಂಗ್ ಮಿಷನ್ ಬಿಲ್ಡಿಂಗ್ ಬಗ್ಗೆ ಪ್ರತಿಯೊಂದು ವಿಷಯದಲ್ಲೂ ನಾವು ನಿಮ್ ಜೊತೆ ಇರ್ತೀವಿ. ಯಾಕೆ ನಿಮ್ ಸ್ವಲ್ಪ ಹೆಚ್ಚಿಗೆ ಇರ್ತೀವಿ. ಯಾಕಂದ್ರೆ ಇದುವರೆಗೂ ಎಲ್ಲ ಇಲ್ಲಿ ಮೇಲೆ ಇವರೆಲ್ಲ ಹೇಳ್ತಾ ಇದ್ರು ಇದು ಸ್ವಲ್ಪ ಬಡವರು ಜಾಸ್ತಿ ಇದ್ದಾರೆ, ಸ್ವಲ್ಪ ಕೂಲಿ ಕಾರ್ಮಿಕರು ಜಾಸ್ತಿ ಇದಾರೆ ಅಂತ. ಬಟ್ ಎಲ್ಲಿ ಕೂಲಿ ಕಾರ್ಮಿಕರು ಬಡವರು ಇದ್ರು ಅಂತ ಕಡೆ ನಾವು ನಿಮ್ ಜೊತೆಗೆ ಬಲವಾಗಿ ನಿಂತ್ಕೊಂಡು ನಮ್ಮ ಕೈಯೆಲ್ಲ ಪ್ರತಿಯೊಂದು ಸಹಾಯನೂ ಮಾಡ್ತೀವಿ. ಈ ಬೇರೆ ಊರ ಐತೆ ಅವ್ರ ಊರ್ಲ ಪದ ಸಾಕಲ್ಲ ಉಂಟು ಸುಸ್ತ ನೀರು ಮಾಹಿತಿ ಪ್ರತಿಯೊಂದಲ್ಲೂ ನಿಮ್ ಜೊತೆ ಇರ್ತೀವಿ. ಬಟ್ ನಿಮ್ ಊರ್ನ ಸ್ಥಿರ ನಡೆಸ್ಕೊಳ್ಬೇಕು. ನೋಡಿ ಇವಾಗ ಇದು ಸಂಘ ಆಯ್ತು, ಸಂಘ ಆದ ತಕ್ಷಣ ಏನಿತ್ತು ಹಾಲು ಮೊದಲು ಬರ್ತದೆ, ಪ್ರೈವೇಟ್ ಹಾಲು ಬಂತು, ಇನ್ನೊಂದು ಹಾಲು ಬಂತು. ಸೊ ನಿಮ್ ಸಂಘನೂ ಇಂಪ್ರೂವ್ ಆಗುತ್ತೆ. ಮುಂದೆ ನಿಮ್ ಸಂಘ ಎಷ್ಟು ಇಂಪ್ರೂವ್ ಆಗುತ್ತೋ ಅಷ್ಟು ನಿಮ್ಗೆ ಹಾಲು ಜಾಸ್ತಿ ಆಗುತ್ತೋ ನಿಮ್ಗೂ ಬೋನಸ್ ಬರುತ್ತೆ. ಈ ಪ್ರತಿಯೊಂದಲ್ಲೂ ನಾವು ಜೊತೆ ಇರ್ತೀವಿ. ಇನ್ಶೂರೆನ್ಸ್ ಆಗ್ಲಿ, ಮಿಲ್ಕಿಂಗ್ ಮಿಷನ್ಸ್ ಆಗ್ಲಿ, ಮ್ಯಾಟ್ ಆಗ್ಲಿ, ಹಾಸ್ಟೆಲ್ ಸೀಟ್ಗಳಾಗ್ಲಿ, ಪ್ರತಿಯೊಂದು ನಮ್ ಜೊತೆ ಇರ್ತೀವಿ. ಇದು ಇನ್ನೂ ಹೆಚ್ಚಿಗೆ ಅಭಿವೃದ್ಧಿ ಆಗಿ ಮುಂದಿನ ದಿನ ಆದಷ್ಟು ಈ ಬಿಲ್ಡಿಂಗ್ ಓಪನಿಂಗ್, ಗುದ್ಲು ಪೂಜೆಗ ನಾವೆಲ್ಲ ಮತ್ತೆ ಬರುವಂತ ಆಗ್ಲಿ ಅಂತ ಹೇಳಿ ನಿಮ್ಗೆ ನಮಸ್ಕಾರ ಮಾಡಿ. ಪ್ರೈವೇಟ್ಗೂ ಕೂಡ ಹಾಲು ಎಳಿತಿದ್ರು. ಅದಾದ್ಮೇಲೆ ಡೈರಿ ಮಾಡೋಣ ಒಟ್ಟಿಗೆ ಅಂತಂದಾಗ ಕೂಡ ಒಂದು ಗುಂಪು ವಿರೋಧ ಮಾಡ್ಕೊಂಡು ಗೋಪಾಲ್ಪುರಕ್ಕೆ ಹಾಲು ತಗೊಂಡೋಗಿ ಹಾಕ್ತಾ ಇದ್ರಿ. ಆಮೇಲೆ ಎಲ್ಲರನ್ನೂ ಸೇರಿ ಕನ್ವಿನ್ಸ್ ಮಾಡಿ ಒಂದ್ ಕಡೆ ಕೂತು ಮಾತಾಡಿದಾಗ ಎಲ್ಲರೂ ಸೇರಿ ಒಪ್ಕೊಂಡು ಇವತ್ತು ಸಂಘನ ಮಾಡ್ಕೊಳ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಸೊ ಇದಕ್ಕೆ ಮೂಲ ಕಾರಣ ನಮ್ಮ ಎಲ್ಲಾ ನಿರ್ದೇಶಕರುಗಳು ಮತ್ತು ನಮ್ಮೆಲ್ಲ ಅಧಿಕಾರಿಗಳು ಮತ್ತು ನೀವು. ಸೊ ಮುಂದಿನ ದಿನಗಳಲ್ಲಿ ಈಗಾಗಲೇ ನಮ್ಮ ಹನುಮೇಶ್ ಸಾರು ಒಂದು ಸಂಘದ ಬಗ್ಗೆ ವಿಶೇಷವಾದ ಆಸಕ್ತಿ ಕೂಡ ಹೊಂದಿದ್ದಾರೆ. ಆದಷ್ಟು ಬೇಗ ನೀವು ಸೈಟ್ ಮಾಡ್ಕೋಬೇಕು. ಆಗ್ಲೇ ಇವ್ರ ಮೊನ್ನೆ ಕೂಡ ನಿಮ್ಮ ಆಡಳಿತ ಮಂಡಳಿಯವರೆಲ್ಲ ಬಂದಾಗ ಸರ್ ಸೈಟ್ ರೆಡಿ ಇದೆ, ನಾವು ಡೈರಿ ಆದ ತಕ್ಷಣ ಕೊಡ್ತೀವಿ ಅಂತ ಕೂಡ ಆಶ್ವಾಸನೆ ಕೊಟ್ಟಿದ್ದೀರಿ. ನೀವು ಸೈಟ್ ಆದಷ್ಟು ಬೇಗ ಮಾಡ್ಕೊಟ್ರೆ ಇವತ್ತು ಈ ದೇವಸ್ಥಾನ ಉತ್ಪಾದಕರ ಸಂಘ ಏನು ಬೆಳವಣಿಗೆ ಆಗ್ಬೇಕು, ಏನು ಡೆವಲಪ್ಮೆಂಟ್ ಮಾಡ್ಬೇಕು ಅನ್ನೋ ಜವಾಬ್ದಾರಿ ನನ್ನ ಮೇಲೆ ಇದೆ. ಹಾಗೆ ನಮ್ಮ ನಿರ್ದೇಶಕರು ಹೇಳಿದ್ರು, ಅಣ್ಣ ನೀವು ಹೋಗ್ತಾರ ಡೈರೆಕ್ಟರ್ ನೆಟ್ಲೆ ಅಂತೇಳಿ. ಆ ತರ ಎಲ್ಲ ನಮ್ಗೆ ಎಲ್ಲ ಸ್ನೇಹಿತರಾಗಿರೋದ್ರಿಂದ ನನ್ನಿಂದ ಏನು ಈ ಡೈರಿ ಕಡೆಯಿಂದ ಏನೇನು ಬೆನಿಫಿಟ್ಸ್ ಇದೆಯೋ ಅವೆಲ್ಲ ತಗೊಂಡು ನಮ್ಮ ಸಂಘ ಚೆನ್ನಾಗಿ ಮಾಡ್ತೀವಿ ಅಂತೇಳಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಸಂಘ ಆಗಿ ಕಟ್ಬೇಕಂತೇಳಿ ನಾನು ಎಲ್ಲರಿಗೂ ಹೇಳ್ಕೊಡ್ತೀನಿ. ಎಲ್ಲ ಮನೆಗೂ 1 ಹಸು ಅಥವಾ 2 ಹಸು ಇಟ್ಕೊಂಡು ನಾವು ಜೀವನ ಮಾಡಿದ್ರೆ ಒಳ್ಳೇದು. ಮೊದ್ಲಿಗೆ 34-15 ಪೈಸೆ ಬರ್ತಾ ಇತ್ತು. ಈಗ ಫ್ಯಾಟ್ ಮೇಲೆ ರೇಟ್ ಕೊಡ್ತಾ ಇದ್ದಾರೆ.
ನಮ್ಮಲ್ಲಿನ ಫಿಕ್ಸ್ ಮಾಡ್ತಾರೆ. 38ವರೆಗೂ ನಮಗೆ 1 ಲೀಟರ್ಗೆ ಬರ್ತಾ ಇದೆ. ಅದಾದ್ರೆ ಸರ್ಕಾರದಿಂದ 5 ರೂಪಾಯಿ ಹಣನೂ ನಮ್ಗೆ ಸಿಗ್ತಾ ಇದೆ. ಈಗ ನಾವು ನಾಳೆ ನಮಗೊಂದು ನಮ್ಮ ಅನ್ವೇಷಣೆ ನಮಗೆಲ್ಲ ಒಂದು ಮೀಟಿಂಗ್ ಕರೆದಿದ್ದಾರೆ. ಏನೋ 1 ಲೀಟರ್ ಮೇಲೆ ಏನನ್ನ ರೈಸ್ ಮಾಡೋಕ್ಕೆಲ್ಲ ರೈತರ ಪರವಾಗಿ ಮಾತಾಡಿ ನಾವು ಮತ್ತೆ ನಮ್ಮ ಕಮಿಟಿ, ನಮ್ಮ ಅಧ್ಯಕ್ಷರೆಲ್ಲ ಸೇರಿ ಹೆಚ್ಚಿಗೆ ಮಾಡ್ಬೇಕಂತಿದ್ವಿ. ನಾಳೆ ತೀರ್ಮಾನ ಆಗುತ್ತೆ, ಅದನ್ನು ಸಹಾಯ ಪಡ್ಕೋಬೇಕು. ಮತ್ತೆ ನಮ್ಮ ತಾಲೂಕಲ್ಲಿ ನಮ್ಮ ಮುಂದೆ ಸ್ವಲ್ಪ ಆಕ್ಟಿವ್ ಆಗಿರೋದ್ರಿಂದ ನಮಗೂ ಸ್ವಲ್ಪ ಎಲ್ಲ ಕಡೆ ಇದ್ರೆ ಸಮಸ್ಯೆ ಇದ್ದಾಗ ನಮ್ಮ ಗಮನಕ್ಕೆ ತಂದು ಅವರು ಮತ್ತು ಇಒಗಳಂತೂ ನಾವು ನೆನೆಸ್ಕೋಬೇಕು. ಯಾಕಂದ್ರೆ ಅವರು ಬರೀ ಕೆಲವರು ಇಒ ಆದ್ರೆ ಬೇರೆ ಫೀಲ್ಡ್ಗೆ ಹೋಗೋದಿಲ್ಲ, ಹಳ್ಳಿ ಸುತ್ತಾರೆ, ಎಲ್ಲಿ ಸಮಸ್ಯೆ ಇದೆ ನಮ್ಗೆ ಗಮನಕ್ಕೆ ತರ್ತಾರೆ. ಮತ್ತೆ MD ಅವರು ಜೊತೆಗೆ ಹೋಗಿ ಬಗೆಹರಿಸಿ ಇವತ್ತು 86 ಸಂಘಕ್ಕೆ ನಿಲ್ಸಿದ್ದೀವಿ. ಗ್ಯಾರಂಟಿ ಈ ವರ್ಷದಲ್ಲಿ 200 ಸಂಘಕ್ಕೆ ತಗೊಂಡೋಗ್ತೀವಿ. ಮತ್ತೆ ಏನು ಹಾಲು 75,000 ನಮ್ಮಲ್ಲಿ ಇದೆಯೋ, ಯಾವ್ದೇ ಊರಲ್ಲಿ ಹಸುಗಳಿದ್ದು ಹಾಲು ಇದ್ದು ಹಾಲಿಲ್ಲ ಅಂದ್ರೆ ಆ ಊರಲ್ಲಿ ವಾತಾವರಣ ಸರಿ ಇಲ್ದಾಗಲ್ಲ ಅಷ್ಟೇ. ಇಲ್ಲದ್ರೆ ಹಸುಗಳಿದ್ದು ಹಾಲು ಇದ್ರೆ ಯಾವ್ದೇ ಕಾರಣಕ್ಕೂ ಎಲ್ಲಿ ಸಂಘ ಅದಕ್ಕೆ ಏನೂ ತೊಂದರೆ ಇಲ್ಲ. ಬಟ್ ಈಗ ನಮ್ಮ ಈ ಶಂಕರಣ್ಣವ್ರು ಹೇಳಿದ್ರು, ಊರಿನ ಈಗ ಎಷ್ಟೊಂದು ಜನ ನಮ್ಮ ಹಿರಿಯ ಮುಖಂಡರು ಹೇಳಿದ್ರು ಇಲ್ಲೊಂದು ಸಂಘ ಆಗ್ಬೇಕು ಅಂತ. ನಾವು ಅವ್ರಿಗೆ ಹೇಳೋದು ಒಂದೇ ಮಾತು, ಊರಲ್ಲ ಒಂದಾಗಿ ರಾಜಕೀಯ ಬಿಟ್ಬಿಡಿ. ರಾಜಕೀಯ ಮುಂಡದೆ ರಾಜಕೀಯ ಶಾಸ್ತ್ರ ಕೊಡುಗೆ ಅನ್ಮಸ್ತಿಂದ ಜೋಬ್ ದುಡ್ಡು వస్తావా ఏం వచ్చేలే. మా పాలు చేసి మేము కష్టపడి మేము దుడిస్తే మీ దుడ్లు మీ జోబ్కి వచ్చేది. ఇంకా మేము కూడా ఇచ్చలే, మేము వచ్చి మాటలు చెప్పొచ్చు అంతే. ಅದರಿಂದ ನೀವೆಲ್ಲರೂ ಒಟ್ಟಾಗಿ ಜಾಗ ಬೇರೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ನನ್ನ ತಿಳಿದ ಮಟ್ಟಿಗೆ ನೀವು ಜಾಗ ಕೊಟ್ಟರೆ ಮುಂದಿನ ವರ್ಷದೊಳಗೆ ನಿಮ್ಗೆ ಹೊಸ ಬಿಲ್ಡಿಂಗು, ಹೊಸ ಹಾಲ್ ಮಿಲ್ಕಿಂಗ್ ಮಿಷಿನ್ ಎರಡೂ ಜವಾಬ್ದಾರಿ ನಮ್ಮ ಅಧಿಕಾರಿಗಳು, ನಮ್ಮ ನಿರ್ದೇಶಕರದ್ದು, ನಮ್ಮ ಒಕ್ಕೂಟ ನೀವು ಕೊಡ್ತೀವಿ ಅಂತ ಇವತ್ತು ಎಲ್ಲರ ಮುಂದೆ ನಾನು ಹೇಳ್ತಾ ಇದ್ವಿ. ನೀವು ಜಾಗ ಕೊಡ್ಬೇಕಷ್ಟೇ ಸಂಘದಿಂದ. ಅಷ್ಟರಲ್ಲಿ ಈಗ ಸಿಗೋ ಪ್ರತಿಯೊಂದು ಸೌಲಭ್ಯದ ಬಗ್ಗೆ ಎಲ್ಲ ನಮ್ಮ ಮಿತ್ರರು ಹೇಳಿದ್ದಾರೆ. ಪ್ರತಿಯೊಂದರಲ್ಲೂ ನಾವು ನಿಮ್ಮ ಜೊತೆ ಇರ್ತೀವಿ. ಯಾಕಂದ್ರೆ ನಿಮ್ಗೆ ಇಲ್ಲಿ ಅಂತ ದೊಡ್ಡ ಇವರೇನಿಲ್ಲ, ಏನೋ ಇಲ್ಲಿ ಊರಿನ ಜನ ಆರ್ಥಿಕವಾಗಿ ಅಷ್ಟು ಸ್ಟ್ರಾಂಗ್ ಆಗಿಲ್ಲ. ಸೊ ಇದನ್ನು ಡೆವಲಪ್ ಮಾಡ್ಕೊಳ್ಳಿ, ಬೇರೆ ಊರ್ನ ಬಿಟ್ಕೊಳ್ಳಿ, ಬೇರೆ ಬಿಸ್ನೆಸ್ ಆಗ್ಲಿ